ಅಷ್ಟತ್ರ ಬೇಡ. ತೋರ್ಸ, ಅದ್ರೊಳಗೆ ತೋರಿಸ್ಬೇಕು. ಹಂಗೆ ತಗೊಂಡಿದ್ದೀರಿ. ಈಗ ಅದನ್ನ ಗ್ರೈಂಡ್ಗೆ ಹಾಕೋಣ. ಸೊ ಗ್ರೈಂಡ್ ಮಾಡೋವಾಗ ಟೊಮೆಟೊ ಬಂದ್ಬಿಟ್ಟು ಚೆನ್ನಾಗಿ ಚಟ್ನಿ ಥರ ಆಗಬೇಕು. ಅಲ್ಲಿವರೆಗೂ ವಿಡಿಯೋ ನೋಡಿ. ಸ್ಕಿಪ್ ಮಾಡದೆ ಮುಂದೆ ನೋಡಿ, ಚೆನ್ನಾಗಿ ರೆಸಿಪಿ ಬರುತ್ತೆ. ಸೊ ಇಲ್ಲಿ ಪನ್ನೀರ್ ಬಂದ್ಬಿಟ್ಟು ನಾವು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ವಿ. ಈಗ ಆನಿಯನ್ ಫ್ರೈ ಮಾಡೋಣ. ಸ್ವಲ್ಪ ದೂರ ಹೋಗ್ಬಿಡೋಣ. ಗೋಲ್ಡನ್ ಕಲರ್ ಆಗಬೇಕು ಆನಿಯನ್. ಅಲ್ಲಿವರೆಗೂ ಫ್ರೈ ಮಾಡಿದ್ದೀರಿ. ಇನ್ನು ಆಗಬೇಕು. ನಾವು ಮಾಡಿದ್ದಾದ್ಮೇಲೆ ಒಂದು ನಿಮಿಷ ಇದರಲ್ಲಿ ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಗರಂ ಮಸಾಲ ಹಾಕಿದ್ದೀವಿ. ಕಡೆ ಹಾಕ್ತೀರಿ. ಸೊ ಇಲ್ಲಿ ನೋಡಿ ಚೆನ್ನಾಗಿ ಸ್ಟವ್ ಮಾಡ್ಕೊಬೇಕು. ಬಂದಾಗ ಆ ಪನ್ನೀರ್ಗೆ ಒಂದು ಸಖತ್ತಾದ ಫ್ಲೇವರ್ ಬರುತ್ತೆ. ಚಪಾತಿ ಜೊತೆ ಅಂತೂ ಸಖತ್. ಈಗ ಇನ್ನು ಹಂಗೆ ಸ್ಟವ್ ಮಾಡೋಣ. ಆಗ ಚೆನ್ನಾಗಿ ಇಲ್ಲಿ ನೋಡಿ ಇದು ಕೂಡ ಗೋಲ್ಡನ್ ಕಲರ್ ಆಗ್ತಾ ಬಂದಿದೆ. ಸೊ ಅದಕ್ಕೆ ನಾವು ಮಸಾಲ ತೊಕ್ಕು ಸವೀಮಾ ಇದನ್ನೇನಂತ ಸವೀಮಾ? ಅದು ಮ್ಯಾರಿನೇಟ್ ಮಾಡಿದ್ದೀವಿ. ಮ್ಯಾರಿನೇಟ್ ಗೊಜ್ಜನ್ನು ಹಾಕುತ್ತಾ ಇದ್ದೀರಿ. ಗೋಲ್ಡನ್ ಗಾರ್ಲಿಕ್ ಪೇಸ್ಟ್ ಎತ್ಕೊಂಡು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ತಾನೆ. 1 ಟೀ ಸ್ಪೂನ್ ಹಾಕಿದ ತಕ್ಷಣ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಘಮ ಅಂತದೆ ಅಂತ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ನಮಗೆ ಮಾತ್ರ ಸ್ಮೆಲ್ ಬರ್ತದೆ. ನೀವು ಮನೇಲಿ ಮಾಡಿದಾಗ ನಿಮಗೂ ಸ್ಮೆಲ್ ಬರುತ್ತೆ. ನೈಟ್ ಡಿನ್ನರ್ ಮಾಡಬೇಕು ಅದನ್ನ ಡೈಲಿ ಟ್ರೈ ಮಾಡಿ. ಬೇಡ ನಮಗೆ ಹೊಸ ರೆಸಿಪಿ ಹೇಳಿ, ಶೇರ್ ಮಾಡಿದ್ದೀರಿ ರೆಸಿಪಿ. ಇಲ್ಲಿ ನೋಡಿ ಚೆನ್ನಾಗಿ ರಾ ಗೋಲ್ಡ್ ಆಗಿದೆ. ಸೊ ಇದನ್ನ ಚೆನ್ನಾಗಿ ಸ್ಟವ್ ಮಾಡಿ ಇದನ್ನ ನಾವು ಬಂದು ಸಿಮ್ಮಲ್ಲಿ ಇಟ್ಟಿದ್ದೀವಿ. ಸಿಮ್ಮಲ್ಲಿ ಇಕ್ಕಿದಾಗ ಒಂದು ಚೆನ್ನಾಗಿ ಫ್ಲೇವರ್ ಬನ್ನಿ ಹಾಕ್ತಾ ಇದ್ದೀರಿ. ನೋಡಿ ಜ್ಯೂಸ್ ಥರ ಇದೆ. ಅದೇ ಚಟ್ನಿ ನೋಡಿ ಹಾಕಿದ್ದೀರಿ. ಸೊ ಈಗ ಚೆನ್ನಾಗಿ ಸ್ಟವ್ ಮಾಡ್ತಾ ಇದ್ದೀರಿ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನೋಡುವಾಗಲೇ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿ ಟೇಸ್ಟ್ ಎಷ್ಟು ಟೊಮೆಟೊ ಹಾಕಿದ್ರಲ್ಲ, ಟೊಮೆಟೊ ಚಟ್ನಿ ಅದು ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡಿಸಿದೆ ಅಂತ. ಸಖತ್ತಾಗಿದೆ. ಮತ್ತೆ ನಾವು ಇನ್ನೂ ಆ್ಯಡ್ ಮಾಡ್ತೀವಿ. ನೋಡ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಇನ್ನೂ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಮಾಡ್ತಾ ಇದ್ದೀರಿ. ಬಿಸಿ ಸ್ಮೆಲ್ಲು 2 ಸಖತ್ತಾಗಿದೆ. ಬರ್ತಾ ಇದೆ ನನಗೆ. ರುಚಿ ಸಖತ್ತಾಗಿದೆ. ಆಮೇಲೆ ಇದು ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀರಿ. ಈಗ ಮಸಾಲ ಹಾಕ್ತಾ ಇದ್ದೀರಿ. ಮಸಾಲ ಬಂದ್ಬಿಟ್ಟು ಎಷ್ಟಾಗಬೇಕು ಅಂದರೆ ಫುಲ್ಲು ಹಾಕ್ತಾ ಇದ್ದೀರಿ ಚೆನ್ನಾಗಿ. ಸೊ ನೋಡಿ ಜ್ಯೂಸ್ ಎಲ್ಲ ಎಲ್ಲ ಹಾಕ್ತಾರಲ್ಲ
ಅದು ಬಂದ್ಬಿಟ್ಟು ಎಗ್ಗುತ್ತಾರೆ. ಸೊ ಅದನ್ನ ಸ್ಟವ್ ಮಾಡಿಕೊಂಡ್ರೆ ಅದೆಲ್ಲ ನಿಂತೋಗುತ್ತೆ. ಆಮೇಲೆ ಪನ್ನೀರ್ ಹಾಕ್ಕೊಳ್ಬೇಕು. ಈಗ ಇನ್ನು ನೋಡಿ ಅದು ಎಗ್ಗಿರೋದು ಬಂದ್ಬಿಟ್ಟು ಈಗ ಚೆನ್ನಾಗಿ ಕಾಣಿಸ್ತದೆ. ಹಾಯ್ ಸರಿಮಾ ಸೇ ಹಾಯ್. ಬಿಗ್ ಶೆಫ್ನಾನೇ ನಾವು ಹಾಯ್ ಹೇಳೋಕೆ ಹೇಳಿದ್ವಿ, ಯಾಕಂದರೆ ಮಾಡ್ತಾ ಇರೋದೇ ಸವಿಮಾ. ಸೊ ಇಲ್ಲಿ ನೋಡಿ ಟೊಮೆಟೊ ಹಾಕಿದ್ವಿ. ಟೊಮೆಟೊ ನೀರನ್ನು ಮಿಕ್ಸ್ ಮಾಡಿ ಹಾಕುತ್ತಾ ಇದ್ದೆ. ಆಮೇಲೆ ಇದನ್ನು ಚೆನ್ನಾಗಿ ಸ್ಟವ್ ಮಾಡಬೇಕು. ಸೊ ಮುಂದೆ ಇನ್ನು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ ನೀರೆಲ್ಲ ಹಾಕಿ ಚೆನ್ನಾಗಿ ಸ್ಟವ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀರಿ. ಇವಾಗ ಮೆಂತ್ಯ ಹಾಕ್ತೀವಿ. ಮೆಂತ್ಯ ಈಗ ಚಿಲ್ಲಿ ಹಾಕ್ತಿದ್ರಿ, ಗ್ರೀನ್ ಚಿಲ್ಲಿ. ರೆಡ್ ಚಿಲ್ಲಿನೂ ಬೇಕಂದ್ರೆ ಹಾಕ್ಬೋದು ತಾನೆ ಸರಿನಾ? ಎಷ್ಟು ಸಖತ್ತಾಗಿ ಸ್ಮೆಲ್ ಬರ್ತದೆ ಹೇಳಕ್ಕಾಗಲ್ಲ, ಹಂಗಿದೆ. ಸೊ ಕ್ಯಾರಿ ಆನ್. ಸ್ವಲ್ಪ ಸೊ ಗಾಯ್ಸ್ ಇಲ್ಲಿ ನೋಡಿ ಚೆನ್ನಾಗಿ ಕೊಡಿತಾ ಇದೆ. ನೀವು ನೋಡ್ಬೋದು ಒಗ್ಗೆ ಕೂಡ ಹಂಗೆ ಹೋಗ್ತದೆ. ಮತ್ತೆ ಸ್ಮೆಲ್ಲು ಹೇಳಕ್ಕಾಗಲ್ಲ. ನಾವು ಬಂದ್ಬಿಟ್ಟು ಇದು ವೆಜ್ಜಲ್ಲಿ ಮಾಡ್ತಾ ಇರ್ತೀವಿ, ಪನ್ನೀರಲ್ಲಿ. ಇದು ಬಂದ್ಬಿಟ್ಟು ಪನ್ನೀರ್ ಅಂತಾನೆ ಮಾಡಿರೋದು. ಉಪ್ಪು ನೋಡಿ ಅದಕ್ಕೆ ಹಾಕ್ತೀನಿ. ನೀನು ಹಾಕು ನಿಮ್ಮ ಕೈಯಲ್ಲಿ, ನಾನು ವಿಡಿಯೋ ಮಾಡ್ತಲ್ಲ. ಮಮ್ಮಗೆ ಕೊಡು. ಚೆನ್ನಾಗಿದೆ. ಉಪ್ಪು ಖಾರ ಜಾಸ್ತಿ ಇರಬಾರ್ದು, ಮೀಡಿಯಮ್ ಆಗಿರಲಿ. ತಪ್ಪು ಮಾಡಿದ್ರೆ ಕೂಡ ನೀರು ಸ್ವಲ್ಪ ಹಾಕ್ಬಿಟ್ಟು, ಇಲ್ಲಾಂದರೆ ಖಾರಕ್ಕೆ ನೀರು ಪನ್ನೀರ್ ಹಾಕ್ತಾ ಇದ್ದೀರಿ. ಸ್ವಲ್ಪ ಮೇಲೆ ಇರ್ತದೆ. ಅದೇ ಸ್ವಲ್ಪ ಮೇಲೆ ಇರ್ತಂದ್ರೆ ಒಂದೇ ಸತಿ ಮೇಲೆ ಇರ್ತಿರ್ಬಾರ್ದು. ಈಗ ಪನ್ನೀರ್ ಹಾಕ್ತಾ ಇದ್ದೀರಿ, ಹುಷಾರಾಗಬೇಕು. ಸೊ ಇಲ್ಲಿ ಎಷ್ಟು ಸಕ್ಕತ್ತಾಗಿ ಪನ್ನೀರ್ ಹಾಕಿದ್ರೆ ಸಾಕು ಮಕ್ಕಳೇ, ಸಖತ್ತಾಗಿ ಸ್ಮೆಲ್ ಬರುತ್ತೆ. ಪನ್ನೀರ್ ಬಂದ್ಬಿಟ್ರೆ ನಾವು ಫ್ರೈ ಮಾಡಿ ಇಟ್ಟಿದ್ದೀರಿ. ಎಲ್ಲಿ ನೀನು ಎಲ್ಲೋ ತೋರಿಸ್ತಾ ಇದೆಯಾ? ಇದ್ದಷ್ಟು ಉಂಟು. ಅದಕ್ಕೆ ನಾವು ನೋಡಿ ಚೆನ್ನಾಗಿ ಸೊ ಪನ್ನೀರ್ ಬಂದ್ಬಿಟ್ಟು ನಾವು ಫ್ರೈ ಮಾಡಿದ್ದೀರಿ. ಪನ್ನೀರ್ನ ಫ್ರೈ ಮಾಡಿರೋಕ್ಕೆ ಬಂದ್ಬಿಟ್ಟು ನಾವು ಇನ್ನೊಂದ್ಸಲಿ ಫ್ರೈ ಮಾಡೋದು ಬೇಡ. ಇದು ಹಿಂಗೆ ಹಾಕ್ಬಿಟ್ಟು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ರೆ ಮುಗೀತು ನಮ್ಮ ಇದು. ಮತ್ತು ಚಪಾತಿ ಕೂಡ ಮಾಡಿಬಿಡ್ತೀರಿ ಅಷ್ಟೇ, ಆಯ್ತು ಆಫ್ ಮಾಡೋದು. ಮತ್ತು ಈಗ ಇದು ಹಾಕ್ತಾ ಇದ್ವಿ. ಸ್ವಲ್ಪ ಮೇಲೆ ಹಾಕ್ಕೊಂಡು ಇದ್ರ ಹೆಸರು ಕೊಡಿ ಅಂತ ಹೆಂಗೆ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀರಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದನ್ನು ಆಫ್ ಮಾಡ್ತಾ ಇದ್ದೀರಿ ಫಸ್ಟ್. ಸೊ this is the end. This is the end. So say bye bye. Bye bye. What's up is down, what's left is right. Chasing stars and